ಚಪ್ಪಾಳೆ ಸಿಕ್ಕ ಬಳಿಕ ಗಿಲ್ಲಿ ಫುಲ್ ಚೇಂಜ್. ಜನರಿರುವರು ನಿನ್ನ ಬೆನ್ನ ಹಿಂದೆ, ಸಾಗರದಂತೆ ಹರಿಯುವರು ನಿನ್ನ ನೆರಳಂತೆ. ಸಹಸ್ಪರ್ಧಿಗಳು ತಿರುಗಿ ಬಿದ್ದಿದ್ದಾದ್ರೂ ಯಾಕೆ? ಈ ವರ್ಷದ ಬಿಗ್ ಬಾಸ್ ಕನ್ನಡ ಸೀಸನ್ 12 ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ಗಿಲ್ಲಿ ನಟನ ಕಾಮಿಡಿ ಮಾತಿಗೆ ಪ್ರೇಕ್ಷಕರು ಫಿದಾ ಆಗಿದ್ದಾರೆ. ಬೇರೆ ಸ್ಪರ್ಧಿಗಳನ್ನ ಮಾತಲ್ಲೇ ಕಾಲೆಳೆಯೋದು ಬಿಟ್ಟು ಗಿಲ್ಲಿಗೆ ಬೇರೇನೂ ಗೊತ್ತಿಲ್ಲ ಎನ್ನುವವರು ಇದ್ದಾರೆ. ಅತಿಯಾದ ಆತ್ಮವಿಶ್ವಾಸ ಆತನಿಗೆ ಹಿನ್ನಡೆಯಾಗುತ್ತಾ ಎನ್ನುವ ಚರ್ಚೆ ಕೂಡ ನಡೀತಾ ಇದೆ. ಬಿಗ್ ಬಾಸ್ 12ರಲ್ಲಿ ಗಿಲ್ಲಿ ಸೌಂಡ್ ಸ್ವಲ್ಪ ಜಾಸ್ತಿ ಇದೆ. ಗಿಲ್ಲಿ ಎಲ್ಲರ ಜೊತೆ ಸದಾ ನಗ್ನಗ್ತಾ ನಲಿಯುತ್ತಾ ಎಲ್ಲರನ್ನ ನಗಿಸ್ತಾ ಬಂದಿದ್ದಾರೆ. ಹೀಗಿರುವಾಗ ಧ್ರುವಂತ್ ಗಿಲ್ಲಿಗೆ ನೀನು ಯಾವಾಗಲೂ ಸದಾ ಬೇರೆಯವರ ಕಾಲಿಡಿಯೋದು ಬಿಟ್ಟು ನೀನು ಏನು ಅನ್ನೋದನ್ನು ತೋರಿಸಿ ನೋಡೋಣ ಅಂತ ಗಿಲ್ಲಿಗೆ ಸವಾಲು ಹಾಕಿದ್ದಾರೆ. ಅದಕ್ಕೆ ನನಗೆ ಹೀಗೆ ಮಾಡಿದ್ದಕ್ಕೆ ಕಿಚ್ಚನ ಚಪ್ಪಾಳೆ ಬಂದಿದ್ದು ಅಂತ ಗಿಲ್ಲಿ ಸಹ ತಿರುಗೇಟು ಕೊಟ್ಟಿದ್ದಾರೆ. ಗಿಲ್ಲಿ ಅಂದರೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ತಮ್ಮ ಕಾಮಿಡಿ ಡೈಲಾಗ್ಸ್ ಜೋಕ್ಗಳಿಂದಲೇ ವೀಕ್ಷಕರ ಗಮನ ಸೆಳೆದವರು. ಪ್ರಾಪರ್ಟಿ ಕಾಮಿಡಿ ಎನ್ನುತ್ತಾ ಬೇರೆ ಬೇರೆ ಶೋಗಳಲ್ಲಿ ವೀಕ್ಷಕರು ತೀರ್ಪುಗಾರರನ್ನ ರಂಜಿಸಿದವರು. ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಶೋನಲ್ಲಿ ಆತನ ಜೋಕ್ಗಳಿಗೆ ನಟ ಶಿವರಾಜ್ ಕುಮಾರ್ ಕೂಡ ಫಿದಾ ಆಗಿದ್ರು. ಅದೇನೋ ಗೊತ್ತಿಲ್ಲ, ಗಿಲ್ಲಿ ತಲೆಯಲ್ಲಿ ಕೂತು ಬಿಟ್ಟಿದ್ದಾನೆ ಎನ್ನುವಂಥ ಇತ್ತೀಚೆಗೆ ಕಾರ್ಯಕ್ರಮವೊಂದರಲ್ಲಿ ಅವರು ಹೇಳಿದರು. ಅವರ ಮಾತಿನಿಂದ ಅಷ್ಟರ ಮಟ್ಟಿಗೆ ಮೋಡಿ ಮಾಡ್ತಾರೆ ಗಿಲ್ಲಿ. ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಮಾತು ಅತಿಯಾಯಿತು ಅನ್ನೋರು ಇದ್ದಾರೆ. ಸಹಸ್ಪರ್ಧಿಗಳು ಇದೇ ವಿಚಾರದ ಬಗ್ಗೆ ಈಗ ಚರ್ಚಿಸ್ತಾ ಇದ್ದಾರೆ. ಏನು ಗಿಲ್ಲಿ 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 ಅಂತ ಅಶ್ವಿನಿ ಆಗಾಗ ಅವನು ಸಿಲ್ಲಿ, ಅವನ ಕೈಲಿ ಏನೂ ಆಗಲ್ಲ, ಯಾವಾಗಲೂ ಕಾವ್ಯ ಕಾವ್ಯ ಅಂತ ಅವಳ ಹಿಂದೆನೇ ತಿರುಗ್ತಾ ಇರ್ತಾನೆ ಅಂತ ಸಹಸ್ಪರ್ಧಿಗಳು ಗಿಲ್ಲಿಗೆ ಹೇಳಿದ್ರೆ, ನಯ ನಾಜುಕು ಕಲ್ತ್ಕೋ ಅಂತ ರಾಶಿಕಾ ಹೇಳಿದ್ದು. ಅದಕ್ಕೆ ಉತ್ತರಿಸಿರುವ ಗಿಲ್ಲಿ, ನಯ ನಾಜುಕು ನಿನಗಿಲ್ಲ, ಮಧ್ಯದಲ್ಲಿ ಬಂದ ಧ್ರುವಂತ್ಗೆ ಇವತ್ತು ನೀನು ಸರಿ ಇದ್ರೆ ನಿನ್ನ ಬಗ್ಗೆ ಒಳ್ಳೇದು ಮಾತನಾಡ್ತಾ ಇದ್ರು ಅಂತ ಗಿಲ್ಲಿ ತಿರುಗೇಟು ಕೊಟ್ಟಾಗ ಧ್ರುವಂತ್ ಆಕ್ರೋಶಗೊಂಡಿದ್ರು. ಬೇರೆಯವರ ಕಾಲೆಳೆದೆ ನೀನು ಏನು ಅಂತ ತೋರಿಸುವಂತ ಧ್ರುವಂತ್ ಜೋರು ಮಾಡಿದ್ದಾರೆ. ಅದಕ್ಕೆ ಅಶ್ವಿನಿ ಕೂಡ ಬೆಂಬಲವಾಗಿ ನಿಂತಿದ್ರು. ಧ್ರುವಂತ್ಗೆ ಅಶ್ವಿನಿ ಹೇಳಿಕೊಟ್ಟು ಹೀಗೆ ಮಾತನಾಡಿಸ್ತಾ ಇದ್ದಾರೆ ಅಂತ ಕೆಲವರು ಅಂದ್ಕೊಂಡಿದ್ದಾರೆ. ಗಿಲ್ಲಿ ಮಾತು ಅತಿಯಾಯಿತು, ಒಮ್ಮೆ ಕಿಚ್ಚನ ಚಪ್ಪಾಳೆ ಸಿಕ್ಕಿದೆ ಎನ್ನುವ ಜಂಬದಿಂದ ಮಾತನಾಡ್ತಾ ಇದ್ದಾರೆ. ಇದಕ್ಕೆ ವೀಕೆಂಡ್ನಲ್ಲಿ ಸುದ್ದಿ ಬಿಸಿ ಮುಟ್ಟಿಸಬೇಕು ಅಂತ ಕೆಲವರು ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಗಿಲ್ಲಿ ಬಹಳ ಚೆನ್ನಾಗಿ ಆಡ್ತಾ ಇದ್ದಾರೆ. ಆತನ ಕಾಮಿಡಿ ಸೂಪರ್. ಆತನಿಗಾಗಿ ನಾವು ಬಿಗ್ ಬಾಸ್ ಶೋ ನೋಡ್ತೀವಿ. ಇಲ್ಲದೆ ಹೋದರೆ ಈ ಬಾರಿ ಬಿಗ್ ಬಾಸ್ ಶೋ ಫ್ಲಾಪ್ ಆಗ್ತಾ ಇತ್ತು ಅಂತ ಅಭಿಮಾನಿಗಳು ಬೆಂಬಲ ಕೊಡ್ತಿದ್ದಾರೆ. ಗಿಲ್ಲಿ ನಿಜಕ್ಕೂ ಒಳ್ಳೆ ಆಟ ಆಡ್ತಿದ್ದಾರೆ. ಕೆಲವರಿಗೆ ಮಾತಿನ ಮೂಲಕ ಚಾಟಿ ಬೀಸ್ತಿದ್ದಾರೆ. ಕೆಲವೊಮ್ಮೆ ನ್ಯಾಯದ ಪರ ತಮ್ಮ ಬೆಂಬಲ ಸೂಚಿಸಿದ್ದಾರೆ. ಇದೇ ಕಾರಣಕ್ಕೆ ಗಿಲ್ಲಿ ಇಷ್ಟವಾಗ್ತಾನೆ ಅಂತ ಕೆಲವರು ಹೇಳ್ತಿದ್ದಾರೆ. ಈ ಬಾರಿ ಬಿಗ್ ಬಾಸ್ ವಿನ್ನರ್ ಆಗೋದು ಗಿಲ್ಲಿನೇ ಅಂತ ಅಭಿಮಾನಿಗಳು ಕಾಮೆಂಟ್ ಮಾಡ್ತಿರ್ತಾರೆ. ಇನ್ನು ಈ ವಾರ ಯಾವುದೇ ಟಾಸ್ಕ್ ಇಲ್ಲದೆ ಸ್ಪರ್ಧಿಗಳು ಆರಾಮಾಗಿದ್ದಾರೆ. ತಮ್ಮ ತಮ್ಮ ಮನೆಗಳಿಂದ ಪತ್ರಗಳನ್ನು ಪಡೀತಿದ್ದಾರೆ. ಆದರೆ ಕೆಲವರ ಕೈಗೆ ಪತ್ರಗಳು ಸಿಕ್ಕರೆ ಮತ್ತೆ ಕೆಲವರು ಪತ್ರ ಓದೋದ್ರಿಂದ ವಂಚಿತರಾಗ್ತಿದ್ದಾರೆ ಅಂತ ಹೇಳಬಹುದು. ಒಟ್ಟಾರೆ ಗಿಲ್ಲಿಗೆ ತಮ್ಮದೇ ಮಾತು ಮುಳುವಾಗ್ತಾ ಇದೆಯಾ, ಇಲ್ಲ ಬೇರೆಯವರಿಗೆ ಅವನ ನೋಡಿದ್ರೆ ಆಗ್ತಾ ಇಲ್ವಾ, ಅವನು ಮಾತ್ರ ಕ್ಯಾಮ್ರಾದಲ್ಲಿ ಹೈಲೈಟ್ ಆಗ್ತಾ ಇದ್ದಾನೆ ಅನ್ನೋದು ಮಾತ್ರ ಸತ್ಯ. ಮಿಲನ್ ಗೌಡ, ಸ್ಪೀಡ್ ಮ್ಯೂಸಿಕ್, ಬೆಂಗಳೂರು.